ಬಿಎಸ್ಸಿ ಅಗ್ರಿ ಸೇರಿದಂತೆ ಕೃಷಿ ಸಂಬಂಧಿತ ಕೋರ್ಸ್ಗಳಿಗೆ ಇತ್ತೀಚೆಗೆ ಬೇಡಿಕೆ ಹೆಚ್ಚುತ್ತಿದ್ದು, ಈ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ಹಿರಿಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ರಾಜು ತೆಗ್ಳಿ ಅವರು ಕರೆ ನೀಡಿದರು. ಕಲಬುರಗಿ ನಗರದ ಶ್ರೀ ರಾಘವೇಂದ್ರ ವಿದ್ಯಾಲಯ ಪಂಚಮುಖಿ ಹನುಮಾನ ದೇವಸ್ಥಾನದ ಸಂಗಮೇಶ್ವರ ಕಾಲೋನಿ ಕಲಬುರಗಿಯಲ್ಲಿ ಡಾಕ್ಟರ್ ಗುಜುರ್ಕೆ ಅಕಾಡೆಮಿ ಆಯೋಜಿಸಿದ ಬಿಎಸ್ಸಿ ಅಗ್ರಿ ಮತ್ತು ಕೃಷಿ ಸಂಬಂಧಿಸಿದ ಕೋರ್ಸುಗಳ ತರಬೇತಿ ವಿಶೇಷ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿವಿಧ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಇಲ್ಲಿನ ಕೃಷಿಗೆ ಸಂಬಂಧಿಸಿದ ಪರಿಕರಗಳ ಲ್ಯಾಬ್ ಮತ್ತು ಮಾದರಿಗಳು ವಿದ್ಯಾರ್ಥಿಗಳ ಕಲಿಕೆಗೆ ಪರಿಣಾಮಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಕಾಡೆಮಿಯ ನಿರ್ದೇಶಕರಾಗಿರುವ ಡಾಕ್ಟರ್ ಶಿವರಾಜ್ ಗುಜುರ್ಕೆರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಅಕಾಡೆಮಿಯು ಸತತ 10 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕೃಷಿಗೆ ಸಂಬಂಧಿಸಿದ ತರಬೇತಿಗಳನ್ನು ನೀಡುತ್ತಿದ್ದು, ಬಹಳಷ್ಟು ವಿದ್ಯಾರ್ಥಿಗಳು ಬಿಎಸ್ಸಿ ಅಗ್ರಿಕಲ್ಚರ್, ವೆಟರ್ನರಿ, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಬಿಟೆಕ್ ಡೈರಿ ಸೈನ್ಸ್ ಮತ್ತು ಇನ್ನಿತರ ಕೋರ್ಸ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಪಡೆದುಕೊಂಡಿರುತ್ತಾರೆ. ಕಳೆದ ವರ್ಷ ಮಹೇಶ್ ಸಿ ವೆಟರ್ನರಿ ವಿಭಾಗದಲ್ಲಿ ರಾಜ್ಯಕ್ಕೆ 38ನೇ ರ್ಯಾಂಕ್ ಮತ್ತು ರಾಜ್ಕುಮಾರ್ ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ 94ನೇ ರ್ಯಾಂಕ್ ಪಡೆದುಕೊಂಡಿರುತ್ತಾರೆ. ಅದೇ ರೀತಿ ಪ್ರಸಕ್ತ ಸಾಲಿನಲ್ಲಿ ವಿದ್ಯಾರ್ಥಿಗಳು ಈ ತರಬೇತಿಯ ಸದುಪಯೋಗ ಪಡಿಸಿಕೊಂಡು ಸಿಇಟಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಗ್ರ ಶ್ರೇಣಿಯಲ್ಲಿ ಸ್ಥಾನ ಪಡೆದುಕೊಳ್ಳಬೇಕು ಎಂದು ಸ್ಫೂರ್ತಿಯ ಮಾತುಗಳನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ 100 ನಮೂನೆಗಳ ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ಸ್ಪೆಸಿಮೆನ್ ಕಿಟ್ ಅನ್ನು ಬಿಡುಗಡೆ ಮಾಡಿದರು. ಗೌರ್ಮೆಂಟ್ ಆಫ್ ಕರ್ನಾಟಕ ರೈತರ ಮಕ್ಕಳಿಗೋಸ್ಕರ ಅಂತ ಹೇಳಿ ಮುಂಚೆ ಮಾಡಿದ್ದು 45%, ಈಗಿದ್ದದು 50%. ನಾವು ಆ ಟೈಮ್ನಾಗ ಕಾಲೇಜ್ ಹೇಳ್ತಿದ್ದೇವೆ ಹುಡುಗರಿಗೆ, ಈ ಥರ ರೈತರ ಮಕ್ಕಳಿಗೆ 50% ರೆಡಿ ಮಾಡ್ಕೊಡೋದು. ಅದು ಸಿಂಪಲ್ ಸಿಲೆಬಸ್ಸು, ಐಡೆಂಟಿಫಿಕೇಶನ್ ಆಫ್ ಸ್ಪೆಸಿಮೆನ್ ಕೂಡ. ಬಟ್ ಇದ್ರ ಬಗ್ಗೆ ಈ ಭಾಗದ ವಿದ್ಯಾರ್ಥಿಗಳು, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲ ಡಿಸ್ಟ್ರಿಕ್ಟ್ನವರು, ಎಲ್ಲ ತಾಲೂಕಲ್ಲಿ ಸ್ಟೂಡೆಂಟ್ ಅವೇರ್ನೆಸ್ ಇರಲಿಲ್ಲ. ಇದು ಎಕ್ಸಾಮ್ ಅದ ಅಂತ ಇನ್ನೂ ಕೆಲವರಿಗೆ ಗೊತ್ತೇ ಇಲ್ಲ, ಇನ್ನೂ ಗೊತ್ತಿಲ್ಲ. ಸುಮಾರು ಕಲಬುರಗಿ ಸೆಂಟರ್ನಾಗ ನಿಯರ್ಲಿ 1000 ಸ್ಟೂಡೆಂಟ್ ಇದ್ದಾರೆ. ಅದರಲ್ಲಿ ಕೋಚಿಂಗ್ ಬರೋರು ಒಂದು ಸುಮಾರು 200-300 ಮ್ಯಾಕ್ಸಿಮಮ್ ಐತೆ. ಇನ್ನು 700 ಮಂದಿಗೆ ಎಕ್ಸಾಮ್ ಅದಾವ ಅಂತ ಗೊತ್ತಿಲ್ಲ. ಅವರ ಕೋಚಿಂಗ್ ಮೇಲೆ ಬರ್ತಾರೆ, ಸರ್ ಎಕ್ಸಾಮ್ ಯಾವಾಗ ಅವ್ರಿ ಕೇಳಿ ಸಿಲೆಬಸ್ ಕಲಿಸ್ಕೊಳ್ತಾರೆ. ಸಿಂಪಲ್ ಸಿಲೆಬಸ್ಸು, ಐಡೆಂಟಿಫಿಕೇಶನ್ ಆಫ್ ಸ್ಪೆಸಿಮೆನ್ಸ್ ಕನ್ಸರ್ನ್ ವಿತ್ ದ ಫಾರ್ಮ್ ಸೈನ್ಸ್. ಅದು ಅಗ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ವೆಟರರಿ ಆಗಿರ್ಬೋದು, ಡೈರಿ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ಈ ಥರ ಸಂಬಂಧಪಟ್ಟ ಪರಿಕರ ಬಗ್ಗೆ ಐಡೆಂಟಿಫಿಕೇಶನ್. ಟೋಟಲಿ 50% ಆಗಿಲ್ಲ. 50%ನಲ್ಲಿ ಪ್ರತಿಯೊಂದು ಕ್ವಶನ್ಗೆ 4 ಅಂಕ ಇರ್ತಾವ. ಟೋಟಲ್ ಎಷ್ಟು ಮಾರ್ಕ್ಸ್ ಇರ್ತಾವೆ? ಭಾರಿ ಈಸಿ ಇರ್ತದೆ. ಈಸಿ ಅಂತ ನೆಗೆಕ್ಟ್ ಮಾಡ್ರೆ ಡಿಫಿಕಲ್ಟ್ ಆಗ್ತದೆ. ಈಗ ನಾವು 2016 ಫಸ್ಟ್ ಟೈಮ್ ಕೋಚಿಂಗ್ ಮಾಡಿದಾಗ ಕೆಲವೊಂದು ಸ್ಪೆಷಲ್ ಕಲೆಕ್ಟ್ ಮಾಡಿದ್ವಿ. ಈ ಪ್ರೆಸೆಂಟ್ ನಮ್ಮಲ್ಲಿ ಏನಪ್ಪ ಅಂದ್ರೆ ಫೀಚರ್ಸ್ ಏನಪ್ಪ ಅಂದ್ರೆ ಟೋಟಲಿ ಒಂದು ಫಸ್ಟ್ ಮಾಡಿದ್ದು ಇಂಪಾರ್ಟೆಂಟು ಅಗ್ರಿ ಪ್ರಾಕ್ಟಿಕಲ್ ಸ್ಪೆಷಲ್ ಕಿಟ್ ಅಂತ ಹೇಳಿ. ಈ ಕಿಟ್ನಾಗ ಒಂದು ಕಿಟ್ನಾಗ ಸುಮಾರು 100ಕ್ಕಿಂತ ಹೆಚ್ಚಿಗೆ ಸ್ಪೆಷಲ್ಸ್ ಅದಾವೆ. ಅದು ಹುಡುಗರಿಗೆ ಬಹಳಷ್ಟು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಎರಡನೇದು ನಮ್ಮ ಮತ್ತೆ ಲ್ಯಾಬ್ ಮಾಡಿದ್ದೀವಿ. ನಾವು ಅಗ್ರಿ ರಿಲೇಟೆಡ್ ಸ್ಪೆಷಲ್ ಲ್ಯಾಬ್ ಅಂತ ಮಾಡಿದ್ದೀವಿ. ಅಲ್ಲಿ ಎಲ್ಲ ಥರ ಸ್ಪೆಷಲ್ ಸೆಲೆಕ್ಷನ್ ಅದಾವೆ, ಮ್ಯಾಕ್ಸಿಮಮ್ ಸ್ಪೆಷಲ್ ಸೆಲೆಕ್ಷನ್ ಅದಾವೆ. ಎಲ್ಲ ಕ್ರಾಪ್ ಲ್ಯಾಂಡ್ಸ್, ಫಾರೆಸ್ಟ್ ಲ್ಯಾಂಡ್, ಫಿಶರೀಸ್ ಎಲ್ಲ ಪ್ರತಿಯೊಂದು ವಿಭಾಗದ ಸ್ಪೆಷಲ್ ಸೆಲೆಕ್ಟ್ ಮಾಡಿದ್ದೀವಿ. ಅದಕ್ಕೆಲ್ಲ ಗೈಡೆನ್ಸ್ ನಮ್ಮ ರಾಘು ತೆಗ್ಳಿ ಸರ್ ಮತ್ತು ಹಿರಿಯ ವಿಜ್ಞಾನಿಗಳು KVKಯಿಂದ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಲೈವ್ ಸ್ಪೆಷಲಿಸ್ಟ್ ಅದಾವ, ಫೋಟೋಗ್ರಾಫ್ಸ್ ಹೇಳ್ತೀವಿ, ಸೀಡ್ ಬ್ಯಾಂಕ್ ಇದೆ ಮಾತ್ರ ಒಂದು, ಆಮೇಲೆ ಅಗ್ರಿ ಇಂಪ್ಲಿಮೆಂಟ್ಸ್ ಅದಾವ, ಆಮೇಲೆ ಫೀಲ್ಡ್ ವಿಸಿಟ್ ಮಾಡ್ತೀವಿ. 1 ಡೇ ಫೀಲ್ಡ್ ವಿಸಿಟು, 1 ಡೇ KVK ವಿಸಿಟು, 1 ಡೇ ವೆಟರ್ನರಿ ಹಾಸ್ಪಿಟಲ್ ವಿಸಿಟು, ಡೈರಿ ವಿಸಿಟು, ಈ ಥರ ಟೋಟಲಿ ಕೋರ್ಸ್ ಮುಗಿಯುವವರೆಗೂ ಹುಡುಗರಿಗೆ ಬ್ಯುಸಿ ಆಗಿರ್ತೀವಿ. ಮ್ಯಾಕ್ಸಿಮಮ್ ನಾಲೆಜ್ ಪಡ್ಕೊಂಡಿವಿ. ಹೀಗಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೋಗ್ಬೋದು. ನೋಡಿ, ಲಾಸ್ಟ್ ಇಯರ್ ಒಂದು ಸಿಂಪಲ್ ರಿಸಲ್ಟ್. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಸಿಬಿ ಹಿರೇಮಠ್ ಅವರು ಯಾವುದೇ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯ ತಜ್ಞ ಉಪನ್ಯಾಸಕರೊಂದಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ತರಬೇತಿ ಪಡೆದಲ್ಲಿ ಮಾತ್ರ ತಮ್ಮ ಗುರಿ ತಲುಪಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು.
ಇನ್ನೋರ್ವ ಉಪನ್ಯಾಸಕರಾದ ಶ್ರೀ ಮಂದಾರ ಹುಕ್ಕೇರಿರವರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಸುಲಭವಾದ ವಿಧಾನಗಳನ್ನು ಮನಮುಟ್ಟುವಂತೆ ವಿವರಿಸಿದರು. ಉಪನ್ಯಾಸಕರಾದ ಶ್ರೀ ಮಹೇಶ್ ಅರಳಿರವರು ಪ್ರಾಯೋಗಿಕ ತರಬೇತಿಗಳನ್ನು ಸದುಪಯೋಗ ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಅಗ್ರ ಶ್ರೇಣಿಯಲ್ಲಿ ಸ್ಥಾನ ಪಡೆದು ಅಕಾಡೆಮಿಯ ಕೀರ್ತಿ ಹೆಚ್ಚಿಸಬೇಕೆಂದು ಹೇಳಿದರು. ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಸಾಕಷ್ಟು ಆಪರ್ಚುನಿಟಿಗಳಿವೆ. ಸೊ ನಾವು ಕಳೆದ ವರ್ಷ ಫಲಿತಾಂಶ ನಾವು ನೋಡಿದಾಗ ರಾಜ್ಯಕ್ಕೆ 38ನೇ ಸ್ಥಾನ. ಇದು ಸಣ್ಣ ಸಾಧನೆ ಅಲ್ಲ. ಇದಕ್ಕೆ ಜೋರಾದ ಚಪ್ಪಾಳೆ ಮಾಡಿ ಸಾಕಷ್ಟು ಜನ ಮಾಡ್ತಾರೆ. ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕ್ಲಾಸ್ ಮಾಡ್ತೀವಿ, ನಾವು ಮಾಡ್ತೀವಿ, ಸುಮ್ಮನೆ ಕಾಂಪಿಟೇಟ್ ಮಾಡಕ್ ಮಾಡ್ತಾರೆ. ಅದನ್ನ ಮಕ್ಕಳ ಹಿತದೃಷ್ಟಿಯಿಂದ ಮಾಡೋದು ಬಹಳ ಕಡಿಮೆ ಜನ. ಅದರಲ್ಲಿ ಶಿವರಾಜ್ ಭಜಕ್ಕೆ ಅವ್ರು ಹೇಳಿದ್ರು, ಈಗ ನಿಮ್ಮಂದ್ರೆ ನಾವು 100 ಸ್ಪೆಸಿಮನ್ ಫಿಲ್ಟರ್ ಸ್ಯಾಂಪಲ್ ಅನ್ನ ನಾವು ರಿಲೀಸ್ ಮಾಡಿದ್ವಿ. ಹೇಳಿದ್ರು ಅವರು 4 ರಿಂದ 5 ದಿವಸದಲ್ಲಿ ಕ್ಲಾಸಸ್ ಮುಗಿದೋಗುತ್ತೆ. ಏನ್ ಹೇಳ್ತಾರೆ 10 ದಿವಸ 15 ದಿವಸ ಏನ್ ಹೇಳ್ತಾರೆ. ಪ್ರಾಕ್ಟಿಕಲ್ ಕ್ಲಾಸಸ್ ಅಂದ್ರೆ ನಿಮಗೆ ಐಡೆಂಟಿಫಿಕೇಶನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಮ್ ಅಲ್ಲಿ ಹೇಳಿದ್ರೆ 50 ಕ್ವಶನ್ಸ್ ಇರುತ್ತೆ, ಪ್ರತಿಯೊಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರು. ಟೋಟಲ್ 200 ಅಂತ ಹೇಳಿದ್ರು. ಸೊ ನೀವು ಅದನ್ನ ನೋಡಿ ಐಡೆಂಟಿಫೈ ಮಾಡ್ಬೋದು. ಒಂದೇ ಸಲ ನೋಡಿದ ತಕ್ಷಣ ಅದನ್ನ ನೆನ್ಪಿಟ್ಕೊಳಕ್ಕಾಗಲ್ಲ. ಪ್ರತಿ ಸಲ ನೋಡ್ಬೇಕು, ಅದನ್ನ ಏನಿದೆ, ಯಾವುದಿದೆ ಇದು ಅಂತ ಐಡೆಂಟಿಫಿಕೇಶನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಬೇಸಿಕಲಿ ನಾನು ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್. ಸೊ ನಾವು ಪ್ರೋಗ್ರಾಮ್ಸ್ ಅನ್ನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಒಂದೇ ಸಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಾಗ ಅದನ್ನ ಎಕ್ಸಿಕ್ಯೂಟ್ ಇನ್ ದ ಮಷೀನ್, ಕಂಪ್ಯೂಟರ್ ಬರ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ಅನುಭವ ಆಗುತ್ತೆ. ಸೊ ಅದನ್ನ ನೀವು ಪಾರ್ಟ್ಸ್ ಎಲ್ಲಾನು ಸ್ಪೆಸಿಫಿಕ್ ಕಿಟ್ಸ್ ಅನ್ನ ನೋಡಬೇಕು, ನೋಡಿ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಅವ್ರು ಹೇಳಿದ್ರು 100% ನೀವು ತೆಗಿಬೇಕು ರಿಸಲ್ಟ್ ಅಂತ ಹೇಳಿದ್ರು. ನಂದು ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಅಂದ್ರೆ, ಕಳೆದ ವರ್ಷ 38ನೇ ಸ್ಥಾನ ರಾಜ್ಯಕ್ಕೆ ಬಂದಿದೆ. ಈ ವರ್ಷ ದಾಖಲೆ ಫಲಿತಾಂಶ ಬರಬೇಕು. ಅಂದ್ರೆ ಅರ್ಥ ಟಾಪ್ 10 ಸ್ಟೇಟ್ ಅಲ್ಲಿ ಟಾಪ್ 10 ಬರಬೇಕು. ಸ್ಟೇಟ್ ಅಲ್ಲೇ ಟಾಪ್ 10 ಬಂದು ಚಿತ್ರ ನೋಡೋದಕ್ಕೆ ಬಹಳಷ್ಟು ಫರಕ್ ಇದೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇದು ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಎಲ್ಲಿ ಇರಲಿಲ್ಲ ಇದು. ನಾನು ಸುಮಾರು ಒಂದು 7-8 ವರ್ಷದಿಂದ ಬಿಜೆಪಿ ಅಕಾಡೆಮಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದೆ ನನಗೆ. ಪ್ರತಿಯೊಂದು ಸಲನೂ ಒಂದು ಇಂಪ್ರೂವ್ಮೆಂಟೇ ಇರ್ತೈತಿ. ಯಾವಾಗ ಹೋದಾಗ ನೆಕ್ಸ್ಟ್ ಈ ಇಯರ್ ಬಂದಿದ್ದೆ, ನೆಕ್ಸ್ಟ್ ಇಯರ್ ಬರೋಟಿಗೆ ಒಂದು ಏನಾದ್ರು ಮಾಡಿರ್ತಾರೆ. ಅದೇ ರೀತಿಯಾಗಿ ಈ ಸಲ ಕಿಟ್ ಮಾಡಿದ್ದಾರೆ. ಅಂದ್ರೆ ಏನಾದ್ರು ನಿಮ್ಗೆ ಯಾವಾಗಲೂ ಮನೆಗೆ ಹೋದ್ರೂ ಬಿಡಂಗಿಲ್ಲ, ಯಾವಾಗಲೂ ನೀವು ಸ್ಪೆಸಿಮೆನ್ಸ್ ನೋಡಲೇಬೇಕು ಅಂತೇಳಿ. ಯಾವಾಗ ಸ್ಪೆಸಿಮೆನ್ಸ್ ನೋಡ್ತಿರ್ತೀರಿ ಅವಾಗ ನೆನಪಾಗ್ತಿರ್ತದೆ ಅಂತ ಅನೇಕ ಹೊಸ ಯೋಜನೆಗಳನ್ನು ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಬಿಜೆಪಿ ಅಕಾಡೆಮಿದವ್ರು ಮಾಡ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ನಾವು ನೋಡ್ತೇವೆ, ನಮ್ಮಲ್ಲಿ ಹುಡುಗರು ಬರ್ತಿರ್ತಾರೆ, ಯಾರು ಬರ್ತಾರೆ ಕೋಚಿಂಗ್ಲವ್ರು ಬಂದ ನೋಡ್ತಾರೆ, ಏನೇನು ಇರ್ತಾವೆ, ಒಂದು 20 ಸ್ಪೆಸಿಮೆನ್ ಇರ್ತಾವೆ, ಒಂದ್ಸಲ ನೋಡ್ತಾರೆ ಹೋಗ್ತಾರೆ. ಹಂಗಿಲ್ಲ. ಸರ್ ಹೇಳಿದ್ರು 3 hours ವೆರಿ ಇಂಪಾರ್ಟೆಂಟ್. ಯಾವಾಗಲೂ ನೋಡಬೇಕು, ಪದೇ ಒಂದೇ ನೋಡ್ಕೊತ ಹೋದ್ರಪ್ಪ ಅಂದ್ರೆ ನಮ್ಮ ಮೈಂಡ್ ಒಳಗೆ ಫಿಕ್ಸ್ ಆಗ್ತದೆ. ಇಲ್ಲ ಅಂದ್ರೆ ಕನ್ಫ್ಯೂಷನ್ ಆಗೋದಂಗೆ ಇರ್ತಾರೆ. 200 ಇದರೊಳಗೆ ಈಗ 200 ಮಾರ್ಕ್ಸ್ ಒಳಗೆ ಒಂದೊಂದಕ್ಕೆ 4 ಮಾರ್ಕ್ಸ್ ಇದಾವೆ. ಸಿಗುತ್ತೆ ಒಂದು ಸ್ಪೆಸಿಮೆನ್ಗೆ 4 ಮಾರ್ಕ್ಸ್ ಇರ್ತವೆ. ಪ್ರತಿಯೊಂದು ಸ್ಪೆಸಿಮನ್ ನೋಡಬೇಕು ನೀವು. ಪ್ರತಿಯೊಂದು ಸ್ಪೆಸಿಮನ್ ಕೆಲವೊಂದು ಹಂಗೆ ಮಾರ್ಕ್ಸ್ ಅವರೇಜ್ ಸ್ಟೂಡೆಂಟ್ಸ್ ಬರೆಯೋಂಗೆ ಮಾರ್ಕ್ಸ್ ಇಟ್ಟಿರ್ತಾರೆ. ಕೆಲವೊಂದು ಬಹಳಷ್ಟು ಸ್ಪೆಸಿಫಿಕ್ ಇರ್ತವೆ. ನೀವು ಅದನ್ನು ಕಂಪಲ್ಸರಿ ಸರಿಯಾಗಿ ನೋಡಿ ಅನಲೈಸ್ ಮಾಡಿದ್ರಷ್ಟೇ ನೆನ್ಪಿಡ್ತಾವೆ. ಈಗ ಬದ್ನಿಕಾಯಿ ಬೀಜ ಇರ್ತವೆ, ಮೆಣಸಿನಕಾಯಿ ಬೀಜ ಇರ್ತವೆ, ಕನ್ಫ್ಯೂಷನ್ ಒಳಗೆ ಏನಿರ್ತವೆ, ತಂಬಾಕಿನ ಬೀಜ ಇರ್ತವೆ, ಆಮೇಲೆ ಸಾಸಿವೆ ಕಾಳ ಇರ್ತವೆ. ಬಹಳಷ್ಟು ವಿಶೇಷವಾಗಿ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತೈತೆ. ಆದರೆ ನೀವು ಸರಿಯಾಗಿ ನೋಡ್ತಕ್ಕಂಥದ್ದು ಎಲ್ಲ ಕೆಲಸ ಮಾಡ್ಕೊಳ್ಬೋದು. ಅದಕ್ಕಾಗಿ ಏನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ, ನಾನು ಸರಿಯಾಗಿ ನೀವು ನೋಡ್ಕೋಬೇಕಷ್ಟೇ. ಅಗ್ರಿಕಲ್ಚರ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಪೆಸಿಮೆನ್ಸ್ ಇರ್ತವೆ, ಅವ್ರಿಗೆ ಒಂದು ಹೊಸ್ತವೆ ಇಲ್ಲ. ಅದ್ರ ಪ್ರಕಾರ ಆಗಿ ಸೀಡ್ಸ್ ಯಾವ ಥರ ಇದ್ದಾವೆ, ಸೀಡ್ಸ್ ಒಳಗೆ ಎಷ್ಟು ಪ್ರಕಾರಗಳು ಇದ್ದಾವೆ, ಸೀಡ್ಸ್ ಎಂಚಿಂತ ಸೀಡ್ಸ್ ಇದ್ದಾವೆ ಅಂತೇಳಿ. ಅದು ಆದ್ಮೇಲೆ ಬೀಜೋಪಚಾರಕ್ಕೆ ಬೇಕಾಗ್ತಕ್ಕಂಥ ಮಟೀರಿಯಲ್ ಇಟ್ಟಿರ್ತಾರೆ. ಬೀಜಕ್ಕೆ ಯಾವ ರೀತಿಯಿಂದ ಉಪಚಾರ ಮಾಡಬೇಕು ಏನು ಅಂತೇಳಿ. ಬಯೋ ಫರ್ಟಿಲೈಸರ್ಸ್ ಇಟ್ಟಿರ್ತಾರೆ, ಕೆಮಿಕಲ್ ಟ್ರೀಟ್ಮೆಂಟ್ಸ್ ಇಟ್ಟಿರ್ತಾರೆ. ಅದು ಆದ್ಮೇಲೆ ಗಿಡಗಳು ಬಂದಪ್ಪ ಅಂದ್ರೆ ಕಾಳು ಕಡಿ ಎಲ್ಲ ಇಟ್ಟಿರ್ತಾರೆ. ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಮುಖ್ಯವಾಗಿ ಇರ್ತಕ್ಕಂಥ ಬೆಳೆಗಳು ಯಾವ ಬೆಳೆ ಇದೆ ನಮ್ಮಲ್ಲಿ ಬೆಳೆದಿದೆ? ವೆರಿ ಗುಡ್. ತೊಗರಿನಾಡು ಕಲಬುರಗಿ ಯಾಕೆ ಹೇಳಿದ್ರೆ? ತೊಗರಿನಾಡು ಕಲಬುರಗಿ ಯಾರು ಹೇಳಿದ್ರೆ? ಈ ಸಂದರ್ಭದಲ್ಲಿ ಅಕಾಡೆಮಿಯ ಉಪನ್ಯಾಸಕರಾದ ಕುಮಾರಿ ಶರಣಮ್ಮ ಗುಜುರ್ಕೆರವರು ಸ್ವಾಗತ ಭಾಷಣ ಮಾಡಿದರು ಮತ್ತು ಸುಷ್ಮಾ ಗುಜುರ್ಕೆರವರು ವಂದನಾರ್ಪಣೆ ನೆರವೇರಿಸಿದರು ಮತ್ತು ಶ್ರೀ ಮಹೇಶ್ ಚಿಂತನಪಳ್ಳಿ
ಕಾರ್ಯಕ್ರಮದ ನಿರೂಪಣೆ ಮಾಡಿದರು.